ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೀವನಾಮೃತ ಕಾರ್ಯಕ್ರಮದಲ್ಲಿ ನಮ್ಮ ಜೀವನ ಅಮೃತ ಆಗಬೇಕು ಅಂದರೆ ಆರೋಗ್ಯವೂ ಕೂಡ ಚೆನ್ನಾಗಿರಬೇಕು. ಆಯುಷ್ ಒಂದೇ ಅಲ್ಲ, 100 ವರ್ಷ ಆಯುಷ್ ಕೊಟ್ಬಿಟ್ಟು ರೋಗ ಪೂರ್ತಿ ಕೊಟ್ಟರೆ ಏನು ಲಾಭ? ಅದಕ್ಕೆ ಆಯುಷ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿರಬೇಕು ಅಂತ ನನ್ನ ಆಲೋಚನೆ. ಈ ಒಂದು ಜೀವನಾಮೃತ ಅನ್ನೋ ಕಾರ್ಯಕ್ರಮದ ಅಡಿನಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಮುದ್ರಾಮಂತ ತಂತ್ರಗಳ ಪರಿಹಾರ ಹೇಳ್ತಾ ಬರ್ತಾ ಇದ್ದೆ. ಮೊನ್ನೆ ಸಂಚಿಕೆಯಲ್ಲಿ ಮನುಷ್ಯನಿಗೆ ವಾತಜ್ವರ ಹೆಂಗೆ ಬರುತ್ತೆ, ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಆ ವಾತಜ್ವರದ ಲಕ್ಷಣಗಳು ಏನು, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರ ತಂತ್ರಗಳು ಮನೆಮದ್ದು ಏನು ಅಂತ 4 ಪರಿಹಾರ ಹೇಳಿದ್ದೆ. ಮುದ್ರಾ, ಮಂತ್ರ, ತಂತ್ರ ಮತ್ತು ಮನೆಮದ್ದು ಬಗ್ಗೆ ನಾನು ಮಾತಾಡಿದ್ದೆ ಮೊನ್ನೆ ಸಂಚಿಕೆಯಲ್ಲಿ. ವಾತಜ್ವರ, ವಾತ ಅಂದರೆ ಹೊಟ್ಟೆಯಿಂದ ಉತ್ಪತ್ತಿ ಆಗುವಂಥ ದೋಷದಿಂದ ಬರುವಂಥ ಜ್ವರ, ವಾತ. ಇಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಾನು ಪಿತ್ತಜ್ವರ, ಪಿತ್ತ ಅನ್ನೋದು ಇಲ್ಲೊಂದು ಉತ್ಪತ್ತಿ ಆಗುತ್ತೆ ನಮ್ಮ ಚೆಸ್ಟ್ ಹತ್ರ, ಹೃದಯ ಶ್ವಾಸಕೋಶಗಳ ಬದಿಯಲ್ಲಿ ಚೆಸ್ಟ್, ಇಲ್ಲಿ ಈ ಜಾಗದಲ್ಲಿ ಪಿತ್ತ ಉತ್ಪತ್ತಿ ಆಗುತ್ತೆ. ಪಿತ್ತ ಉತ್ಪತ್ತಿ ಆದರೆ ಅದರಲ್ಲಿ ಬರುವಂಥ ಜ್ವರ ಹೆಂಗಿರುತ್ತೆ, ಆ ಜ್ವರದ ಲಕ್ಷಣಗಳೇನು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರ ಏನು ಮಾಡಬೇಕು, ಮನೆ ಮದ್ದು ಹೇಗೆ ಮಾಡ್ಕೋಬೇಕು ಅಂತ ಈ 4 ಪರಿಹಾರಗಳನ್ನು ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಮನುಷ್ಯನಿಗೆ ಬೇಕು ಅಂತ ಜ್ವರ ಬರೋದಿಲ್ಲ. ಒಂದು ಜಾತಕದ ದಶಾಭುಕ್ತಿ ಪ್ರಕಾರ ಆಯಾ ಗ್ರಹಗಳಿಂದ ದೋಷ ಇದ್ದಾಗ ಮನುಷ್ಯನಿಗೆ ಪೀಡೆ, ಕಾಯಿಲೆ ಅನ್ನೋ ರೋಗದ ಪೀಡೆಯನ್ನು ಸೃಷ್ಟಿ ಮಾಡುತ್ತೆ ಜಾತಕ ಅಂಥೇಳಿ ವರಾಹ ಮಿಹಿರರು ಒಂದು ಕಡೆ ಹೇಳ್ತಾರೆ. ಕಾಯಿಲೆ ಬರ್ಬೋದು ಪೂರ್ವಜನ್ಮದ ಕರ್ಮದಿಂದ, ಆ ಕರ್ಮ ಎಲ್ಲಿ ತೋರಿಸುತ್ತೆ, ಆಯಾ ಏಜಲ್ಲಿ ದಶಾಭುಕ್ತಿ ಬಂದಾಗ ಕಾಯಿಲೆಗಳು ಬರ್ತದೆ ಅಂತ ವರಾಹ ಮಿಹಿರ ಒಂದು ಕಡೆ ಹೇಳ್ತಾರೆ. ಇದನ್ನು ಪರಾಶರು, ಕಾಳಿದಾಸರು ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ದಶಾಭುಕ್ತಿ ಪ್ರಕಾರ ಮನುಷ್ಯನ ಕಾಯಿಲೆಗಳು ಬರ್ತದೆ ಅಂತೇಳಿ. ಇದು ಒಂದು ಭಾಗ. ನಾವು ಅಂಥ ಜಾಗದಲ್ಲಿ ವಾಸ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಕೌಂಟ್ ಆಗುತ್ತೆ ಜ್ವರ ಬರಲಿಕ್ಕೆ. ತಿಪ್ಪೆಗುಂಡಿ ಅಂತ ಮನೆ ಕಟ್ಟಿದ್ದೀವ, ಮಲಿನವಾದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರೆ ಜ್ವರ ಬರುತ್ತೆ ಅಂತ ಹೇಳುತ್ತೆ. ಇದು ವಿಜ್ಞಾನವೂ ಹೇಳುತ್ತೆ. ಕೆಟ್ಟದನ್ನು ಕುಡಿದಾಗ, ಕೆಟ್ಟ ನೀರು, ಈ ಡ್ರಿಂಕ್ಸ್ ಅಂತೆ ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಆಮೇಲೆ ಜರ್ದ ಬೀಡ, ವಿಪರೀತ ತಾಂಬೂಲ, ವೀಳ್ಯದೆಲೆ ಇದು ಮಾಡೋದು, ಇದೆಲ್ಲ ನಮ್ಮ ದುಷ್ಟ ಚಟಗಳಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತದೆ ಅಂತ ಹೇಳ್ತು. ದುಷ್ಟ ಭಾವನೆಗಳು, ಚಟ ಬೇರೆ, ಭಾವನೆ ಬೇರೆ. ನನ್ನದು ಕುಡಿಯೋ ಅಭ್ಯಾಸ ಇಲ್ಲ, ಸೇದೋ ಅಭ್ಯಾಸ ಇಲ್ಲ, ಡ್ರಗ್ಸ್ ತೊಗೊಳ್ಳಲ್ಲ, ನಾನು ಏನು ಬೀಡ ಹಾಕಲ್ಲ, ವೀಳ್ಯದೆಲೆ ತಿನ್ನಲ್ಲ, ಜರ್ದ ತಿನ್ನಲ್ಲ, ಅದಿಲ್ಲ ಇದಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಬರೀ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ, ಅಸೂಯೆ, ಹೊಟ್ಟೆ ಕಿಚ್ಚು, ದ್ವೇಷ ಜಾಸ್ತಿ ಇದ್ದಾಗ ಇದರಿಂದಲೂ ಕೂಡ ತಮೋಗುಣದಿಂದ ಕಾಯಿಲೆ ಬರುತ್ತೆ ಅಂತ ಹೇಳಿಬಿಟ್ರು. ಎಮೋಷನ್ಸಿಂದ, ಮನುಷ್ಯನ ಭಾವನೆಗಳು ಕಲ್ಮಶ ಆದಾಗ ಮನುಷ್ಯನಿಗೆ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರು. ಇದೆಲ್ಲ ಒಂದು ಕಡೆ ಆಯಿತು. ಬೆಳಗ್ಗೆಲ್ಲ ಆಟ ಆಡಿಕೊಂಡು ಕೆಲಸ ಮಾಡಿಕೊಂಡು ರಾತ್ರಿ 3 ಗಂಟೆ ತನಕ ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಹಾಡು ಕೇಳ್ಕೊಂಡು ಕೂತಿರ್ತಾರೆ. 3 ಗಂಟೆ ಆದಮೇಲೆ ಮಲ್ಕೊಂಡು ಮಧ್ಯಾಹ್ನ 12 ಗಂಟೆ ತನಕ, 1 ಗಂಟೆ ತನಕ ಮಲಗಿರ್ತಾರೆ. ಸೂರ್ಯ ಉದಯ ಆಗುವಾಗ ಕೆಲಸ ಮಾಡಬೇಕು, ಸೂರ್ಯ ಮುಳುಗಿದ ಮೇಲೆ ವಿಶ್ರಾಂತಿ ತೊಗೋಬೇಕು ಅಂತ ಸೈನ್ಸ್ ಹೇಳುತ್ತೆ, ಆಯುರ್ವೇದ. ಇದು ಪ್ರಕೃತಿ ನಿಯಮ. ಸೂರ್ಯ ಉದಯ ಆಗುವಾಗ ಕೆಲಸ ಮಾಡಿ, ಸೂರ್ಯ ಮುಳುಗಿದ ಮೇಲೆ ಊಟ ಮಾಡಿ ಮಲಗಿ ಅಂತ. ಇಲ್ಲಿ ಊಟ ಮಾಡಿ ಮಲಗಲ್ಲ, ಊಟ ಮಾಡಿ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಅವ್ರ ಜೊತೆ ಚಾಟ್ ಮಾಡೋದು, ಸುಮ್ಮನೆ ಗೇಮ್ಸ್ ಅಂತೆ, ಫಿಲಮ್ ಅಂತೆ ನೋಡ್ಕೊಂಡು ಕಾಲ ಕಳೆದು ನಿದ್ದೆಗೆಡೋದ್ರಿಂದ ಹಲವಾರು ಕಾಯಿಲೆಗಳು ಬರ್ತದೆ ಅಂತ ಹೇಳಿದ್ರು. ಸಹವಾಸದಿಂದ, ನನಗೆ ಜ್ವರ ಬಂದಿದೆ, ನನ್ನ ಪಕ್ಕ 2 ದಿನ ಕೂತಿದ್ರೆ ಅಥವಾ 2 ಗಂಟೆ ಕೂತ್ರೆ ಅಥವಾ ನನ್ನ ಉಸಿರು ಬಿಟ್ಟದ ಗಾಳಿ ಪಕ್ಕ ಕೂತಿದ್ರೆ, ನನ್ನ ಉಗುಳು ಹಾರಿದ್ರೆ, ನನ್ನ ಸ್ಪರ್ಶ ಮಾಡಿದರೆ, ನನ್ನ ಜೊತೆದು ನಾನು ತಿನ್ನಿದಲ್ಲ ನೀವು ತಿಂದರೆ ನನಗೂ ಜ್ವರ ಆಯಿತು, ನಿಮಗೂ ಜ್ವರ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ನನಗೂ ಕೆಮ್ಮಿತ್ತು ನಿಮಗೂ ಕೆಮ್ಮು ಬಂದುಬಿಡುತ್ತೆ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಈ ಥರದ್ದು ಒಂದರಿಂದ ಜ್ವರ ಬರುತ್ತೆ ಎಂದರು. ನಮ್ಮ ಮನುಷ್ಯನ ದೇಹ 3 ಗುಣಗಳಿಂದ ತುಂಬಿದೆ. ಮನುಷ್ಯ ಅಂದರೆ ಸತ್ವಗುಣ, ತಮೋಗುಣ, ರಜೋಗುಣ ಅಂತ. ಸತ್ವ ಅಂದರೆ ಒಳ್ಳೆಯದು, ಯಾವ ದುರಭ್ಯಾಸ ಇಲ್ಲ, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲ್ಲ.
ಸಾತ್ವಿಕವಾಗಿರುವಂಥದ್ದು. ತಮೋಗುಣ ಅಸೂಯೆ, ದುರಹಂಕಾರ, ಕೆಟ್ಟದ್ದು ಮಾಡೋದು, ಲಂಚ ತಗೊಳ್ಳೋದು, ಮೋಸ ಮಾಡೋದು. ತಮೋ ರಜೋಗುಣ ಕೊಲೆಗಳು ಮಾಡೋದು, ಬೆಂಕಿ ಹಾಕೋದು, ಹಿಂಸೆ ಮಾಡೋದು, ಎಲ್ಲ ಮನುಷ್ಯನ ಮೇಲೆ ಇನ್ನೊಬ್ಬ ಮನುಷ್ಯ ಹೋರಾಟ ಮಾಡೋದು ರಜೋಗುಣ. ಈ ಗುಣಗಳು ನಮ್ಮ ಬಾಡಿನಲ್ಲಿ ಸೆಲ್ಗಳಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ದೋಷನ ಸೃಷ್ಟಿ ಮಾಡಿಬಿಡುತ್ತೆ. ಅದಕ್ಕೆ ಸತ್ವ ತಮೋ ರಜಗುಣಗಳ ದೋಷದಿಂದ ಕಾಯಿಲೆ ಬಂತು ಅಂತ. ಒಂದು, ನಮ್ಮ ಬಾಡಿ ಟೆಂಪ್ರೇಚರು, ನಮ್ಮ ಬಾಡಿ ನಡೀತಿರೋ 1008 ಅಂಗಗಳ ಕಾರ್ಯನಿರ್ವಹಣೆಯಲ್ಲಿ ಕೂಡ ಏರುಪೇರು ಆದಾಗ ನಮ್ಮ ಬಾಡಿ 1008 ಅಂಗಗಳಿವೆ. ಕಣ್ಣೊಂದು, ಕಿವಿ, ಮೂಗು, ಬಾಯಿ, ತುಟಿ, ಹಲ್ಲು, ನಾಲಿಗೆ, ಕಿರು ನಾಲಿಗೆ, ಹೃದಯ, ಶ್ವಾಸಕೋಶ, ಹೀಗೆ ಎಲ್ಲ ಎಣಿಸ್ಕೊಂಡು ಹೋದರೆ ಎಲ್ಲ ಥರದ್ದು ನೋಡಿದಾಗ 1008 ಅಂಗಗಳು ಒಳಗಡೆ ಇದೆಯಂತೆ. ಇದಕ್ಕೆಲ್ಲ ಬೇಕಾಗಿರೋದು ಪ್ರೋಟೀನ್ ಕೊರತೆ ಆದಾಗ ಎಲ್ಲ ಅಂಗಗಳಿಗೆ ಕಾಯಿಲೆ ಸೃಷ್ಟಿ ಮಾಡುತ್ತೆ ಅಂತ ಹೇಳಿತು ಆಯುರ್ವೇದ. ಆದ್ದರಿಂದ 1008 ಅಂಗಗಳನ್ನು 72,000 ನಾಡಿಗಳಲ್ಲಿ ಜೋಡಿಸಿದೆ, ವೈರಿಂಗ್ ಮಾಡಿದ್ದಾನೆ ಭಗವಂತ. ಈ ಕಡೆ 36,000 ನಾಡಿಗಳಿಂದ, ಈ ಕಡೆ 36,000 ನಾಡಿಗಳಿಂದ ಎಲ್ಲನೂ ಜೋಡಿಸ್ಬಿಟ್ಟು ಬಾಡಿ ಅಂತ ಒಂದು ಸ್ಟ್ರಕ್ಚರ್ ಮಾಡಿ ನಮ್ಮನ್ನು ಭಗವಂತ ಜಗತ್ತಿಗೆ ಬಿಟ್ಟಿದ್ದಾನೆ. ನಾಡಿಗಳಲ್ಲಿ ದೋಷ ಬಂದಾಗ, ಅಂಗಗಳಲ್ಲಿ 1008 ಅಂಗಗಳಲ್ಲಿ ದೋಷ ಬಂದಾಗ, ರಕ್ತ ಚಲನೆಯಲ್ಲಿ ದೋಷ ಬಂದಾಗ, ಗಾಳಿ ಸಂಚಾರದಲ್ಲಿ ದೋಷ ಬಂದಾಗ ಮನುಷ್ಯನಿಗೆ ಕಾಯಿಲೆ ಬರ್ತದೆ ಅಂತ ಹೇಳಿದರು. ಆದ್ದರಿಂದ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ದೋಷ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ದೋಷ, ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟದಲ್ಲಿ, ಎಸ್ಕ್ರಿಟರಿ ಸಿಸ್ಟಮ್ ಮಲಮೂತ್ರ ವೀರ್ಯ ವಿಸರ್ಜನೆ ಮಾಡೋದಲ್ಲಿ ದೋಷ ಬಂದಾಗ, ಸ್ಕೆಲಿಟ ಮೂಳೆಗಳು ಸ್ಕೆಲಿಟಲ್ ಸಿಸ್ಟಮಲ್ಲಿ ದೋಷ ಬಂದಾಗ, ಮಸ್ಕ್ಯುಲರ್ ಸಿಸ್ಟಮ್ ಮಾಂಸಗಳಲ್ಲಿ, ನರ್ವಸ್ ಸಿಸ್ಟಮ್ಮು ನರಗಳಲ್ಲಿ ಈ ಥರ ದೋಷಗಳು ಯಾಕೆ ಬರ್ತಂದರೆ ನಮ್ಮ ಸತ್ವ ತಮೋ ರಜಗುಣಗಳು ಏರುಪೇರಾದಾಗ, ಆಗ ವಾತಾಪಿತ್ತ ಕಫ ಏರಾದಾಗ ತ್ರಿಗುಣಗಳು ತ್ರಿದೋಷಗಳು ಏರುಪೇರಾದಾಗ 72,000 ನಾಡಿಗಳಲ್ಲಿ 1,000 ಅಂಗಗಳಲ್ಲಿ ಎಲ್ಲ ಕಡೆನೂ ಡಿಸ್ಟರ್ಬೆನ್ಸ್ ಬಂತು. ಆ ಡಿಸ್ಟರ್ಬೆನ್ಸೇ ರೋಗ ಅಂತ ಕರೆದರು. ಇದಿಷ್ಟನ್ನು ನಮ್ಮ ಫಿಸಿಷಿಯನ್ ಆದಂಥ ಚರಕ ಮುನಿಗಳು ವರ್ಣನೆ ಮಾಡಿದ್ರೆ ಅದನ್ನು ಸರಿಪಡಿಸೋ ರೀತಿ ಆಪ್ರೇಷನ್ ಮಾಡಿ ಹೆಂಗೆ ಮಾಡಬೇಕು ಅಂತ ಸುಶ್ರುತ ಸಂಹಿತೆಯಲ್ಲಿ ಹೇಳ್ತಾರೆ. ಇವೆರಡನ್ನು ತಗೊಂಡು ವಾಗ್ಭಟ್ರು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ರೆ ಈ ಆಧುನಿಕ ಜೀವನ ತಕ್ಕಂತೆ. ಆದ್ದರಿಂದ ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ರಕ್ತ ಪಿತ್ತ ಜ್ವರ, ನಿನ್ನೆ ಪಿತ್ತ ಜ್ವರ ಬಗ್ಗೆ ಹೇಳಿದ್ದೆ ನಾನು, ಪಿತ್ತ ಜ್ವರ ಬಗ್ಗೆ. ಇವತ್ತು ಪಿತ್ತದಲ್ಲಿ ಇನ್ನೊಂದು ವೆರೈಟಿ ಜ್ವರ, ಪಿತ್ತದಲ್ಲೇ ಇನ್ನೊಂದು ರಕ್ತ ಪಿತ್ತ ಜ್ವರ ಅಂತೇಳಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಈ ಕಾಯಿಲೆ. ನಾನು ಕಂಡಾಗ ನಂತರ ಭಾಳ ಜನ ಅಪಾಯಿಂಟ್ಮೆಂಟ್ಸ್ ತೊಗೊಂಬಂದು ಈ ರೋಗಕ್ಕೆ ಸಂಬಂಧಪಟ್ಟಂಥವ್ರು. ನಿನ್ನೆ ಪಿತ್ತ ಜ್ವರ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಜ್ವರ, ರಕ್ತ ಪಿತ್ತ ಜ್ವರ ಅಂಥೇಳಿ. ಲಕ್ಷಣ ಏನು? ಪಿತ್ತ ಅಂದ ತಕ್ಷಣ ಇಲ್ಲಿ ಉತ್ಪತ್ತಿ ಆಗುತ್ತೆ. ನಮ್ಮ ಹೃದಯ, ಚೆಸ್ಟ್, ಈ ಜಾಗದಲ್ಲಿ ಪಿತ್ತೋದು. ಇಲ್ಲಿ ವಾತ ಆದರೆ ಇಲ್ಲಿ ಪಿತ್ತ, ಇದು ಕಫ. ಇಲ್ಲಿ ಪಿತ್ತ ಇಲ್ಲಿಂದ ಉತ್ಪತ್ತಿಯಾಗಿ ಇಲ್ಲಿಂದ ಕೊಡುವಂಥ ಜ್ವರ ಯಾವುದು ಅನ್ನೋದು ಇಂಪಾರ್ಟೆಂಟು. ಫಸ್ಟು ಪಿತ್ತ ಜಾಸ್ತಿ ಆದಾಗ ಮೈಯೆಲ್ಲ ಹಳದಿ ಬಣ್ಣಕ್ಕೆ ಬಂದುಬಿಡುತ್ತೆ, ಕಣ್ಣು ಕೂಡ ಹಳದಿ ಬಣ್ಣಕ್ಕೆ ಕಾಣುತ್ತೆ. ಆದರೆ ಜಾಂಡೀಸ್ ಅಂತ ಅಲ್ಲ, ಶುರುವಾಗ್ತಿದೆ ಅಂತ ಅರ್ಥ. ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಜಾಂಡೀಸ್ ಕೊಟ್ಟೋಗ್ಬಿಡ್ತದೆ, ಅರಷ್ಟದ ಕಾಮಲೆ ಕೊಟ್ಟೋಗುತ್ತೆ. ಎರಡನೇ ಸಿಂಪ್ಟಮ್ಸು ಮೈಯೆಲ್ಲ ಮೈ ಪೂರ್ತಿ ಉರಿಯುತ್ತೆ, ತಣ್ಣೀರಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ ನಿಧಾನಕ್ಕೆ. ಅಂದರೆ ಹಾಕಿ ಸುಡೋ ಥರ ಅಲ್ಲ, ಮೈಯೆಲ್ಲ ಉರಿಯೋ ಸೆನ್ಸೇಷನ್ ಆಗುತ್ತೆ, ಮೈಯೆಲ್ಲ ಉರಿ ಶುರುವಾಗುತ್ತೆ. ಒಂದು ಕಡೆನ ಇಡೀ ಶರೀರನೂ ಉರಿತಾ ಬರುತ್ತೆ. ಈ ಮೈ ಉರಿ ಜಾಸ್ತಿ ಆದಾಗ ತಣ್ಣು ಮಾಡ್ಕೋಬೇಕು ಅಂತೇಳಿ ಬಾಯಿ ಏನು ಮಾಡುತ್ತೆ, ನೀರು ಕುಡಿ ಅಂತೆ. ಆಗಾಗ ನೀರು ಕುಡಿಸುತ್ತೆ. ದೇಹ ಹಳದಿ ಆಯಿತು, ಮೈಯಲ್ಲಿ ಉರಿಗೆ ಶುರುವಾಯಿತು, ನೀರು ಬೇಕು ಅನಿಸುತ್ತೆ. ಗಂಟ್ಲು ಗಟಗಟ ಅಂತ ನೀರು ಕುಡಿಯೋಕ್ಕೂ ಆಗಲ್ಲ, ಶಕ್ತಿ ಕಳ್ಕೊಂಬಿಟ್ಟಿರ್ತೀವಿ. ನಿಧಾನಕ್ಕೆ 1-2 ಚಮಚ ನೀರು ಕುಡಿಬೇಕು ಅನಿಸುತ್ತೆ, ನೀರಡಿಕೆ. ಇದೊಂದು ಮೂರನೇದು. 4ನೇ ಸಿಂಪ್ಟಮ್ಸ್ ಏನು? ಇದಕ್ಕಿದ್ದಾಗ ಹಂಗೆ ಸುಸ್ತಾಗಿ ಕುಸಿದು ಬಿದ್ದುಬಿಡ್ತೀವಿ, ಜ್ಞಾನನೇ ಇರೋದಿಲ್ಲ. ನೀರು ಚುಮ್ಕಿಸ್ಬಿಟ್ಟು ಎಬ್ಬಿಸ್ಬೇಕು, ಮೂರ್ಛೆ ಬಂತು ಅಂತೇಳಿ. 4ನೇದು ಅದು ರಕ್ತಪಿತ್ತ ಜ್ವರ. ಮತ್ತು ನಿದ್ದೆ ಮಾಡ್ತೀನಿ ಅಂತ ಹೋಗ್ತಾನೆ, 1 ಗಂಟೆಗೆ ಅರ್ಧ ಗಂಟೆಗೆ ಬೆಚ್ಚಿಬಿಡೋದು, ಕಣ್ಣು ಬಿಡೋದು, ಕಂಟಿನ್ಯೂಸಾಗಿ ಸೌಂಡ್ ಸ್ಲೀಪ್, ಗಂಭೀರವಾದಂಥ ನಿದ್ದೆ ಬರೋದಿಲ್ಲ, ಅಲ್ಪ ನಿದ್ರೆ ಬರ್ತಾ ಇರ್ತದೆ. ಬಾಯಿ ಪೂರ್ತಿ ಕಹಿ, ಏನೋ ಸಿಹಿ ಕೊಟ್ಟರು ಕಹಿ, ಹುಳಿ ಕೊಟ್ಟರು ಕಹಿ, ಬಾಯೆಲ್ಲ ಒಂಥರ ಕಹಿ ಆಯಿತು. ಯಾವಾಗ ಕಹಿ ಸಿಂಪ್ಟಮ್ಸ್ ಬಂತು ಅಂತ ವಾಂತಿ ಮಾಡ್ಲಿಕ್ಕೆ ಬರ್ತದೆ ಮನಸ್ಸು. ವಾಂತಿ ಬರ್ತಿಲ್ಲ, ಓಕರಿಕೆ. ಆ ವಾಕರಿಕೆಗೆ ಒಂಥರ ಬಡಬಡಿಸೋದು, ಅಯ್ಯೋ
ಅಯ್ಯೋ ಏನದಪ್ಪ ಹೆಂಗದಪ್ಪ ಅಯ್ಯೋ ರಾಮ ಕೃಷ್ಣ ಅಂತ ಈ ಥರ ಬಡ್ಬಡಿಸೋದು ರಕ್ತಪಿತ್ತ ಜ್ವರದ ಸಿಂಪ್ಟಮ್ಸ್ ಇದು. ತಕ್ಷಣ ಏನಾಗುತ್ತೆ, ಮೈಯೆಲ್ಲ ಬೆವರುತ್ತೆ. ಯಾವಾಗ ಮೇವೆಲ್ಲ ಬೇವರ್ತು ಆಗ ಫ್ರಿಜ್ಜಲ್ಲಿರೋ ನೀರು ಕುಡಿಬೇಕು, ತುಂಬ ಮೆರಿಂಡಾ ಕೋಕೋಕೋಲಾ ಅದು ಏನು ತಣ್ಣಗಿರೋಂಥದ್ದು ಕುಡಿಬೇಕು ಅಂತ ಅನಿಸುತ್ತೆ. ಅವಾಗ ಮಲ ಏನಾಗುತ್ತೆ, ಯಾವಾಗ ನೀರು ಕುಡಿತಾನೋ ತಣ್ಣಗಿರೋ ನೀರು ಕುಡಿಬೇಕು ಅಂತ ಭಾವನೆಗಳು ಬರ್ತದೋ ಮಲ ಎಲ್ಲ ತೆಳುವ ಗಂಜಿ ಟೈಪ್, ನೀರಿನ ಟೈಪ್, ಒಂಥರ ಸಣ್ಣ ರಸದ ಥರ ನೀರಿನ ಟೈಪಲ್ಲಿ ಬರುತ್ತೆ. ಮಲ ಮೂತ್ರ ಎಲ್ಲ ಹಳದಿ ಬಣ್ಣದಲ್ಲಿ ಬರೋಕ್ಕೆ ಶುರುವಾಗಿಬಿಡುತ್ತದೆ. ಇದು ಪಿತ್ತ ಜ್ವರ. ಇದ್ರ ಜೊತೆಗೆ ಬಾಯಿಂದ ರಕ್ತ ಬರುತ್ತೆ, ಬಾಯಿಂದ ರಕ್ತ ಬರ್ತದೆ, ಬಾಯಿಂದ ಉಗುಳೋದು ಕೂಡ ರಕ್ತ ಬರುತ್ತೆ. ಅದೇ ಅದರಿಂದ ರಕ್ತಪಿತ್ತ ಜ್ವರ ಬಾಯಿಂದ ರಕ್ತ ಬರೋದು, ಮೂಗಿಂದ ರಕ್ತ ಬರೋದು, ಉಗುಳುವಾಗೆಲ್ಲ ರಕ್ತ ಕೆಂಪು ಕಾಣುತ್ತೆ. ಈ ಥರದ್ದು ದೋಷ ಇದ್ದರೆ ಇದು ರಕ್ತಪಿತ್ತ ಜ್ವರ ಅಂತ ಹೇಳಿದ್ದು. ಇದು ಲಕ್ಷಣಗಳು. ಇದು ಈಗಿಂದಲ್ಲ, ರಾಮನ ಕಾಲದಲ್ಲೂ ಇತ್ತು ಈ ಕಾಯಿಲೆ. ಅದಕ್ಕೆ ಗ್ರಂಥದಲ್ಲಿ ಉಲ್ಲೇಖ ಮಾಡಿ ಪರಿಹಾರ ಬರೆದಿಟ್ಟಿದ್ದಾರೆ. ಈ ನೆನ್ನೆ ಮೊನ್ನೆ ಬಂದಿದ್ದಲ್ಲ ಇದು. ಇದು ಕರೋನಾ ವೈರಸ್ ಅಲ್ಲ, JN.1 ವೈರಸ್ ಅಲ್ಲ. ಇದು ಪಿತ್ತದಿಂದ ಉತ್ಪತ್ತಿ, ಎಕ್ಸಸ್ ಆಫ್ ಪಿತ್ತ, ಅತಿಯಾದ ಪಿತ್ತದಿಂದ. ಏನು ರೀ ಅದು, ಬರ್ಗರ್ ಅಂತೆ ಮತ್ತೇನು ಪಿಜ್ಜಾ ಅಂತೆ ಹಾಳುಮುಳು ಎಲ್ಲ ತಿಂದುಬಿಡ್ತಾರೆ, ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ, ಅದು ಏನಾಗುತ್ತೆ ಪಿತ್ತ ಜಾಸ್ತಿ ಆಗುತ್ತೆ, ಆಗಿದೆಲ್ಲ ಶುರುವಾಗುತ್ತೆ. ಪಿತ್ತಕ್ಕೆ ಬಂದಂಥ ಜ್ವರ. ಯಾವ ರಕ್ತ ಕಾರ್ತಾನೋ ಬಾಯಿಂದ ಮತ್ತು ಉಗುಳು ಕೂಡ ರಕ್ತದಲ್ಲಿ ರಕ್ತ ಮಿಶ್ರಿತ ಉಗುಳು ಬಂತೋ ಇದು ರಕ್ತಪಿತ್ತ ಜ್ವರ. ಕೆಲವು ಮೂಗಲು ಬಂದುಬಿಡುತ್ತೆ. ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಆಗ ಅವ್ರು ಏನು ಮಾಡ್ತಾರೆ, ಅಡ್ಮಿಟ್ ಮಾಡ್ತಾರೆ. ಮೈಯಲ್ಲಿ ಹಳದಿ ಆಗಿದೆ, ರಕ್ತ ಬರ್ತಿದೆ, ಒಂದು 2 ಬಾಟ್ಲು ಗ್ಲುಕೋಸ್ ಹಾಕಿ ಎಲ್ಲ ಹಾಕಿ ಒಂದು ಮಾಡಿ ಕೊನೆಗೆ ಒಂದು ಡಿಸ್ಚಾರ್ಜ್ 3 ದಿನ ಇಟ್ಕೊಂಡು 4 ದಿನಕ್ಕೆ ಒಂದು 50,000-40,000 ಸಾವಿರ ಬಿಲ್ ಮಾಡಿ ಕಳಿಸ್ಬಿಡ್ತಾರೆ. ಇರೋರು ಕೊಡ್ತಾರೆ, ಇಲ್ದಿದ್ದವ್ರು ಏನು ಮಾಡೋದು. ಒಂದು ರಕ್ತ ಕಾಟೇರಿ ಪ್ರಯೋಗ ಅಂತ ಏನೋ ನಮ್ಗೆ ಮಾಡಿಸಿದ್ರೆ ಈ ದೋಷ ಬರ್ತದೆ. ರಕ್ತ ಕಾಟೇರಿ ಪ್ರಯೋಗ ಅಂತ ಒಂದು ಕಾಟೇರಿ ಮಂತ್ರದಲ್ಲಿದೆ, ಅದಕ್ಕೊಂದು ಮಂತ್ರ ಇದೆ. ಅದನ್ನು ಕುಜಗ್ರಹನ ಬಂದ್ ಮಾಡಿಬಿಡ್ತಾರೆ, ಮಂಗಳಗ್ರಹನ ಬಂದ್ ಮಾಡಿಬಿಟ್ಟು ಮಂತ್ರ ಹಾಕಿ ಅದನ್ನು ಉಪ್ಪು, ಮೆಣಸು ಮತ್ತು ಜಟಾಮಸಿ ಕೆಲವು ಪದಾರ್ಥಗಳು ಹಾಕಿ ಅದನ್ನು ಹೋಮ ಮಾಡಿಲ್ಲ ಬೆಂಕಿಗೆ ಹಾಕ್ಬಿಟ್ಟ ಅಂತಂದರೆ ಆ ವ್ಯಕ್ತಿ ಹೆಸರು ಹೇಳಿ ಅವನಿಗೆ ಯಾವ ಔಷಧಿ ಕೊಟ್ಟರು ಈ ಜ್ವರ ಕ್ಯೂರ್ ಮಾಡೋಕ್ಕಾಗಲ್ಲ. ಇಲ್ಲ ಬದುಕಬೇಕು, ಇಲ್ಲ ಸತ್ತೋಗಬೇಕು. ರಕ್ತ ಕಾಟೇರಿ ಪ್ರಯೋಗದಿಂದ ಈ ಥರ ಜ್ವರನೂ ಬರೆಸ್ಬೋದು. ಜಾತಕ ದಶಾಭುಕ್ತಿಯಿಂದ ಬಂದಿರ್ಬೋದು, ವಾತಾವರಣದಿಂದ ಬರ್ಬೋದು. ಮತ್ತು ಅತಿಯಾದ ಆಹಾರ ಸೇವನೆ, ಆಹಾರ ಸರಿಯಾಗಿ ತೊಗೊಳ್ಳಲ್ಲ, ಮಲಗೋ ರೀತಿ ಸರಿಯಿಲ್ಲ, ಎಲ್ಲ ನಮ್ಮ ಲೈಫ್ ಸ್ಟೈಲ್ ಸರಿಯಿಲ್ಲ, ಆಹಾರ ಸ್ಟೈಲ್ ಸರಿಯಿಲ್ಲ, ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಮತ್ತು ಪ್ರೊಫೆಷನಲ್ ಲೈಫ್ ಎಲ್ಲವೂ ಥರ ಏರುಪೇರಾಗಿದ್ದವ್ರಿಗೆ ಈ ಥರದ ಕಾಯಿಲೆ ವರ್ಷಕ್ಕೆ 3 ಸಲ ಬರ್ತದೆ ಅಂತೆ. ಅದರಿಂದ ಈ ಥರ ದೋಷಗಳು ಮಾಟಮಂತ್ರದಿಂದಲೂ ಬರೋಂಗೆ ಮಾಡ್ಬೋದು, ರಕ್ತ ಕಾಟೇರಿ ಪ್ರಯೋಗದಿಂದಲೂ ಮಾಡ್ಬೋದು. ಜಾತಕದ ಗ್ರಹ ದೋಷದಿಂದ ಈ ಥರ ಕಾಯಿಲೆ ಬರುತ್ತೆ. ವಾತಾವರಣ, ನಾವು ತಿನ್ನೋ ಆಹಾರ, ನಮ್ಮ ಮಲಗೋ ಸ್ಟೈಲು, ನಮ್ಮ ಜೀವನ ಶೈಲಿ ಬದಲಾವಣೆ ಆದಾಗ ಒಟ್ಟು ಈ ಥರ ಕಾಯಿಲೆಗಳು ಬರ್ತದೆ ಅಂತ ಹೇಳುತ್ತೆ. ಅದರಿಂದ ಅದು ಮಾಟಮಂತ್ರನೇ ಮಾಡಿಸಿರಲಿ, ಗ್ರಹ ದೋಷದಿಂದನೇ ಬರಲಿ, ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆ ಆಗಿರೋ ಕೂಡ ಸಿಂಪ್ಟಮ್ಸ್ ಒಂದೇ. ಅದಕ್ಕೆ ಪರಿಹಾರ ನಾವು ಮಾಡ್ಕೋಬೇಕು. ಹೀಗೆ ರಕ್ತಪಿತ್ತ ಜ್ವರ ಅಂದರೆ ಏನು, ಲಕ್ಷಣ ಏನು ಅಂತ ಹೇಳಿದೆ. ಈ ಲಕ್ಷಣಗಳಿತ್ತು ಅಂದರೆ ರಕ್ತಪಿತ್ತ ಜ್ವರ ಅಂತೇಳಿ ನೀವೇ ಮನೇಲಿ ಮಾಡಿಬಿಡ್ಬೋದು. ಮುದ್ರೆ ಮಾಡಿ, ಮುದ್ರೆ ಆಗಲಿಲ್ವಾ ಮಂತ್ರ ಹೇಳಿ, ಮಂತ್ರ ಹೇಳಿಲ್ವಾ ಮಂತ್ರದಲ್ಲಿ ಆಗಲಿಲ್ವಾ ತಂತ್ರ ಮಾಡಿ, ತಂತ್ರದಲ್ಲಿ ಏನೂ ಆಗಲಿಲ್ವಾ ಮನೆಮದ್ದು ಮಾಡ್ಕೊಳ್ಳಿ. ಇಷ್ಟು ಯಾವುದೂ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ. ಇಷ್ಟರೊಳಗೆ 4ರಲ್ಲಿ ಪರಿಹಾರ ಕೊಟ್ಟರಲ್ಲಿ ಒಂದು ಮಾಡಿದರೆ ನಿಮ್ಗೆ ಹುಷಾರಾಯಿತು ಅಂದರೆ ಎಷ್ಟು ದುಡ್ಡು ಸೇವ್ ಆಯಿತು. ಆ ದುಡ್ಡನ್ನ ತೊಗೊಂಡು ಅನಾಥ ಮಕ್ಕಳಿಗೆ ಏನಾದ್ರು ಒಂದು ಕೊಡಿ, ಬಡ ಮಕ್ಕಳಿಗೆ ಪುಸ್ತಕ ಕೊಡಿ, ಬಟ್ಟೆ ಹೊಲಿಸ್ಕೊಡಿ, ಒಂದು ಪೆನ್ನು ಪೆನ್ಸಿಲ್ ಕೊಡಿ, ಅಥವಾ ವೃದ್ಧರಿಗೆ, ಭಿಕ್ಷುಕರಿಗೆ ಏನೋ ಒಂದು. ಈ ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನ ಈ ಸಮಾಜಕ್ಕೆ, ಅನಾಥಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಏನಾದ್ರು ಕೊಟ್ಟರೆ ಈ ಗ್ರಹದೋಷದಿಂದ ಆ ಕಾಯಿಲೆ ಮುಕ್ತ ಆಗಿಬಿಡ್ತದೆ. ಯಾಕೆಂದರೆ ನೀವು ದಾನ ಮಾಡ್ತಿದ್ದಲ್ಲ ಅಂಗವಿಕಲರಿಗೆ, ಅನಾಥರಿಗೆ, ವೃದ್ಧರಿಗೆ, ಅವ್ರಿಗೆಲ್ಲ ನೀವು ಏನೋ ಒಂದು ದಾನ ಮಾಡ್ತೀರ. ಆ ದಾನದಿಂದ ಈ ಗ್ರಹದೋಷದಿಂದ ಬರೋ ರೋಗ ನಿವಾರಣೆ ಆಗುತ್ತೆ ಅಂತ ನನ್ನ ಸಂಶೋಧನೆಯ ಅನುಭವ. ಇದು ನನ್ನ 40 ವರ್ಷದ ಅನುಭವವನ್ನು ಇವತ್ತು ಹೆಂಚ್ಕೋತಾ ಇದ್ದೀನಿ. ಆದ್ದರಿಂದ ರೋಗ ಬರಬಾರ್ದು ಅಂದರೆ ಮನುಷ್ಯ ಕಾಲಕ್ಕೆ ದಾನ ಮಾಡಬೇಕು. ರೋಗ ಬರಬಾರ್ದು ಸರಿಯಾಗಿ ಊಟ ಮಾಡಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು, ಸರಿಯಾಗಿ ಅವನ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಇದೆಲ್ಲ ಆಯಿತು ಅಂತಂದರೆ ನಮ್ಮ ಬಾಡಿ ಮೆಟಾಬಾಲಿಸಮ್ ರೀಸೆಟ್ ಆಗುತ್ತೆ. ಆ ನಮ್ಮ ಬಾಡಿ ಸೈಕಲ್ ರೀಸೆಟ್ ಆಗಲಿಲ್ಲ ಅಂದರೆ ಎಲ್ಲ ದೋಷ ಬರುತ್ತೆ. ಇದ್ರ ಜೊತೆಗೆ ಶತ್ರುಗಳಿರ್ತಾರೆ, ದ್ವೇಷದಿಂದ, ಕೆಲವು ಮಂತ್ರತಂತ್ರ ಪ್ರಯೋಗದಿಂದ ಕಾಯಿಲೆ ಬರೋಂಗೆ ಮಾಡಿಬಿಡ್ತಾರೆ. ಆದ್ದರಿಂದ ಈ ಒಂದು ಕಾಯಿಲೆ ಲಕ್ಷಣ ಒಬ್ಬ ಮನುಷ್ಯನಿಗೆ ಗೊತ್ತಾಯಿತು ಅಂದರೆ ಮಾಟಮಂತ್ರ ಮಾಡಿಸಿದ್ರೂ ಬರ್ಬೋದು. ತಂತ್ರ ಏನು ಮಾಡಬೇಕು, ಮಂತ್ರ ಏನು, ಮುದ್ರೆ ಏನು, ಮತ್ತು ಮನೆ ಮದ್ದು, ಈ 4ರಲ್ಲಿ ಯಾವುದೋ ಒಂದು ವರ್ಕ್ ಆಗಲೇಬೇಕು. ಆಗಲ್ಲ ಅನ್ನೋಂಗಿಲ್ಲ.
ಯಾಕೆಂದರೆ ಇದು ಹಿಂದಿನ ಕಾಲದಲ್ಲಿ ಈ ಥರ ದೊಡ್ಡ ದೊಡ್ಡ ಹಾಸ್ಪಿಟ್ಲೇ ಇರಲಿಲ್ಲ ಅವಾಗ. ಹೋಗಿ ಎಲ್ಲ ಸಡನ್ನಾಗಿ ಹೋಗಿ ಟ್ರೀಟ್ಮೆಂಟ್ ಹಾಕಿ ಅಡ್ಮಿಟ್ ಮಾಡಿ ಗ್ಲುಕೋಸ್ ಬಾಟ್ಲ್ ಹಾಕ್ಬಿಟ್ಟು ಇಂಜೆಕ್ಷನ್ ಮಾಡಿಷನ್ ಕೊಡ್ತಿರಲ್ಲ. ಆಗ ಗುಡ್ದಲ್ಲೊಬ್ಬ, ಕಾಡಲ್ಲೊಬ್ಬ, ಅಲ್ಲೊಬ್ಬ, ಇಲ್ಲೊಬ್ಬ, ಎಲ್ಲೆಲ್ಲೋ ಒಂದು ಕಡೆ ಇರ್ತಿದ್ರು. ಅಂಥವ್ರು ಔಷಧಿ ಮಾಡಿ 100 ವರ್ಷ ಬದುಕ್ತಾಯಿದ್ರು. ಹಾಗಾದರೆ ಆ ಒಂದು ಟೆಕ್ನಾಲಜಿ, ಆ ತಂತ್ರವಿದ್ಯೆ ಹಳೆಯ ಕಾಲದಲ್ಲಿ ಏನಿತ್ತು, ಈಗಿನ ಮಾಡರ್ನ್ ಸೈನ್ಸು ಏನಿದ್ರು ಅಷ್ಟೆಲ್ಲ ಔಷಧಿ ಕೊಟ್ಟರೆ ಎಷ್ಟೋ ಜನ ಜ್ವರ ಬಂದಾಗ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಜ್ವರ ಬಂದರೂ ಕೂಡ ಸತ್ತು ಹೋಗ್ಬಿಟ್ಟಿದ್ದಾರೆ, ಉಳ್ಸೋಕ್ಕಾಗಲಿಲ್ಲ. ಯಾರಿಗೆ ರಕ್ತಪಿತ್ತ ಜ್ವರ ಬರ್ತಿದೆ ಅಂತ ತಕ್ಷಣವೇ ನಮ್ಮ ಬಾಡಿಗೆ ಅಧಿಪತಿ ಸೂರ್ಯಗ್ರಹ. ಈ ದೇಹವನ್ನು ಸೃಷ್ಟಿ ಮಾಡೋನು ಸೂರ್ಯಗ್ರಹ. ಅದಕ್ಕೆ ಅವನು ದೇಹಕಾರಕ ಅಂತಾನೆ. ಪ್ರಾಣ ಇಟ್ಟಿರೋದು ಆತ್ಮದಲ್ಲಿ, ಆತ್ಮಕ್ಕೂ ಅಧಿಪತಿ ಸೂರ್ಯ. ಆದ್ದರಿಂದ ದೇಹಕಾರಕ ಆತ್ಮಕಾರಕನೂ ಆದಂಥ ಸೂರ್ಯ ರಕ್ತವನ್ನು ಬಾಯಿಂದ ಮತ್ತು ಉಗುಳು ಮುಖಾಂತರ ಕೊಡ್ತಾ ಇರುವಂಥ ಕುಜಗ್ರಹ. ಇದು ಸೂರ್ಯ ಮತ್ತು ಕುಜರ ದೋಷದಿಂದ ಬರುವಂಥ ರಕ್ತಪಿತ್ತ ಜ್ವರ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ. ರಕ್ತ ಕಾಟೇರಿ ಪ್ರಯೋಗದಿಂದ ಮಾಡಿ ಮಾಟಮಂತ್ರ ಮಾಡಿಸಿದ್ರೆ ಅದನ್ನು ಬರುವಂಥದ್ದು. ಅದಕ್ಕೆ ಕುಜಗ್ರಹನ ಬಂಧನ ಮಾಡಿದರೆ ಮಾಟಮಂತ್ರದಿಂದ ಆಗ ಮೂಗಲ್ಲಿ, ಬಾಯಲ್ಲಿ, ಜೊಲ್ಲಲ್ಲಿ, ಉಗುಳಲ್ಲಿ ಮಲಮೂತ್ರಗಳು ರಕ್ತ ಬಂದುಬಿಡ್ತದೆ. ಆದ್ದರಿಂದ ಸೂರ್ಯ ಮತ್ತು ಮಂಗಳಕ್ಕೆ ಶಾಂತಿ ಮಾಡಬೇಕು. ಈ ಥರ ಕಾಯಿಲೆ ಬಂದಾಗ ದೇಹಕ್ಕೆ ಅಧಿಪತಿ ಸೂರ್ಯ, ರಕ್ತಕ್ಕೆ ಅಧಿಪತಿ ಮಂಗಳ ಗ್ರಹ. ಕುಜ ಆದಿತ್ಯ ಮಾಡಬೇಕು. ಕುಜ ಅಂದರೆ ಮಂಗಳ, ಭೂಮಿಪುತ್ರ. ಆದಿತ್ಯ ಅಂದರೆ ಸೂರ್ಯ. ಅದರಿಂದ ಒಂದು ಹೆಂಗೆ ಮಾಡಬೇಕು ಅಂದರೆ ನೋಡಿ, ಮಧ್ಯದ ಬೆರಳು ಪಕ್ಕದಲ್ಲಿರೋದು ಉಂಗುರದ ಬೆರಳು. ಈ ಉಂಗುರದ ಬೆರಳು ಅಂದರೆ ಕಿರುಬೆರಳು ಪಕ್ಕದ್ದು ಉಂಗುರ ಹಾಕ್ತೀವಲ್ಲ, ಅದು ಸೂರ್ಯಗ್ರಹ. ನಮ್ಮ ಬಾಡಿ, ನಮ್ಮ ಶರೀರ, ಮಾಂಸ, ಮೂಳೆ, ನರ, ಚರ್ಮ, ಕೂದಲು, ಹಲ್ಲು, ನಮ್ಮ ಶರೀರ ಗಟ್ಟಿಯಾಗಿರೋ ಪದಾರ್ಥಗಳಿಗೆಲ್ಲ ಅಧಿಪತಿ ಈ ಸೂರ್ಯ. ಇದು ಉಂಗುರದ ಬೆರಳು ಅಂತ ಹೇಳ್ತಾರೆ. ಇದನ್ನು ಇಟ್ಕೊಂಡು ನೋಡಿ ಹೀಗೆ ಇದಿಷ್ಟು ಮಂಗಳ, ಉಚ್ಚ ಮಂಗಳ, ನೀಚ ಮಂಗಳ ಅಂತಾರೆ. ನಮ್ಮದು ರಾಹು ಕೇತು, ಮಧ್ಯದಲ್ಲಿ ಮಂಗಳ. ಹೀಗೆ ಒಂದು 5 ನಿಮಿಷ ಈ ಅಕ್ಯುಪಂಕ್ಚರ್ ಈ ರೀತಿ ಹೆಬ್ಬೆಟ್ ಕಿರುಬೆರಳು ಪಕ್ಕ ಇರೋದು ಸೂರ್ಯಗ್ರಹ, ಉಂಗುರದ ಬೆರಳನ್ನು ಹಸ್ತದ ಮಧ್ಯಭಾಗದಲ್ಲಿ ಮಂಗಳ ಇರ್ತಾನೆ. ಹಸ್ತದ ಮಧ್ಯಭಾಗ ಇದೊಂದು ಮುದ್ರೆ. ಈಗ ಒಂದು 10 ನಿಮಿಷ ಈ ಕೈನಲ್ಲಿ, ಇನ್ನೊಂದು 10 ನಿಮಿಷ ಈ ಕೈನಲ್ಲಿ. ಹೀಗೆ ಇನ್ನೊಂದು ಸಲ ತೋರಿಸ್ತೀನಿ. ಉಂಗುರದ ಬೆರಳಿದೆಯಲ್ಲ ಸೂರ್ಯಗ್ರಹ, ಮಂಗಳನ ಟಚ್ ಮಾಡೋದು. ಮಂಗಳ ಇಲ್ಲಿದ್ದಾನೆ, ನಮ್ಮ ಹಸ್ತ ಮಧ್ಯದಲ್ಲಿದ್ದಾನೆ. ಇದು ಉಚ್ಚ ಮಂಗಳ, ನೀಚ ಮಂಗಳ ಅಂದರೆ ರಾಹು ಕೇತು. ಈ ಮಂಗಳಕ್ಕೆ ಹಿಂಗೆ ಈ ರೀತಿ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿಕೊಂಡು ಒಂದು 10 ನಿಮಿಷ ಬಲಗೈ ಉಂಗುರ ಬೆರಳಿಂದ ಎಡಗೈ ಹಸ್ತದ ಹಸ್ತ ಮಧ್ಯವನ್ನು ಪ್ರೆಸ್ ಮಾಡಬೇಕು. ಎಡಗೈ ಉಂಗುರ ಬೆರಳಿಂದ ಬಲಗೈ ಹಸ್ತ ಮಧ್ಯ ಅಂದರೆ ಮಂಗಳ ಸ್ಥಾನವನ್ನು, ಕುಜಸ್ಥಾನ ಈ ರೀತಿ ಪ್ರೆಸ್ ಮಾಡಬೇಕು. ಪಂಚರ್, ಅಕ್ಯುಪಂಚರ್ ಅಂತ. ಹೀಗೆ ಇದೊಂದು ಮುದ್ರೆ. ಈಗ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಕುಜಾದಿತ್ಯಾಯ ನಮಃ, ಓಂ ಕುಜಾದಿತ್ಯಾಯ ನಮಃ, ಓಂ ಕುಜಾದಿತ್ಯಾಯ ನಮಃ, ಓಂ ಕುಜಾದಿತ್ಯಾಯ ನಮಃ ಅಂತ ಕೂತ್ಕೊಂಡು ಮಲ್ಕೊಂಡು ಹೆಂಗೋ ಹೊಟ್ಟೆ ನಿಮ್ಗೆ ಹೆಂಗೆ ಆರಾಮ ಅನಿಸುತ್ತೋ ಒಂದು 10-15 ನಿಮಿಷ ಜಪ ಮಾಡಬೇಕು. ಬಲಗೈಲಿ ಒಂದು ಈ ಥರ ಮಾಡಬೇಕು, ಮತ್ತು ಎಡಗೈಯಿಂದ ಮಾಡಬೇಕು. ಬ್ಯಾಲೆನ್ಸ್ ಮಾಡಬೇಕು. 72,000 ಈ ಕಡೆ 36,000 ನಾಡಿಗಳು, ಈ ಕಡೆ 36,000. ಅದರಿಂದ ಎಡಗೈ ಬಡಗೈ ಮಾಡಬೇಕು. ಮಾಡಿ ಎಲ್ಲ ಆದಮೇಲೆ ಮುದ್ರೆ ಆಯಿತು, ಮಂತ್ರನ ಆಯಿತು. ತಂತ್ರ ಏನು, ಗೋಧಿ ಮತ್ತು ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿಬಿಟ್ಟು 21 ಸಲ ಇಳಿ ತೆಗಿಬೇಕು ರೋಗಿಗೆ. ಯಾರು ರಕ್ತಪಿತ್ತ ಜ್ವರದಲ್ಲಿದ್ದವರು ಗೋಧಿ 1-2 ಚಮಚ, ತೊಗರಿಬೇಳೆ 2 ಚಮಚ ಇಟ್ಕೊಂಡು ಮೇಲಿಂದ ಕೆಳಗೆ 2 ತೆಗೆದುಬಿಟ್ಟು ಅದು 4 ರಸ್ತೆ ಸೇರೋ ಜಾಗದಲ್ಲಿ ಹಾಕ್ಬಿಡ್ಬೇಕು. ಅದನ್ನು ಹಾಕಬೇಕು. ಹಾಕ್ಬಿಟ್ಟ ಅಂತಂದರೆ ಅವನಿಗೆ ಅರ್ಧ ರಕ್ತ ವಾಂತಿ ಆಗೋದು ನಿಲ್ಲುತ್ತೆ. ಇದು 3ನೇ ಪರಿಹಾರ. ಮುದ್ರ ಆಯಿತು, ಮಂತ್ರ ಆಯಿತು, ತಂತ್ರ ಆಯಿತು. ಈ 3ರಲ್ಲಿ ಯಾವುದೂ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದರೆ ಏನು ಮಾಡಬೇಕು, ಮನೆ ಮದ್ದು ನೀವೇ ಮಾಡ್ಕೋಬೋದು. ಅಮೃತ ಬಳ್ಳಿ ಸಿಗುತ್ತೆ. ಅಮೃತ ಬಳ್ಳಿ, ಆ ಅಮೃತ ಬಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ರಾತ್ರಿ ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಶೋಧಿಸ್ಬೇಕು. ಅಮೃತ ಬಳ್ಳಿ ತೊಗೊಳ್ಳಿ, ಚೆನ್ನಾಗಿ ಹಾಕಿ ನೀರಲ್ಲಿ ಹಾಕಿ ನೆನೆಸ್ಬಿಡಿ. ಅಮೃತ ಬಳ್ಳಿನೆಲ್ಲ ತೊಗೋಬೇಕು, ಕುಟ್ಬಿಡಿ, ಚೆನ್ನಾಗಿ ಜಜ್ಜಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿ ರಾತ್ರಿ. ಬೆಳಗ್ಗೆ ಅದನ್ನು ಶೋಧಿಸ್ಬಿಟ್ಟು ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಕಲ್ಲು ಸಕ್ಕರೆ ಹಾಕೊಂಡು ಕುಡಿಸ್ಬಿಟ್ಟ ಅಂದರೆ ರಕ್ತಪಿತ್ತ ಜ್ವರ ಸಂಪೂರ್ಣವಾಗಿ ವಾಸಿ ಆಗುತ್ತೆ 2 ದಿನದಲ್ಲಿ. ಇನ್ನೊಂದ್ಸಲ ಹೇಳ್ತೀನಿ, ಮನೆ ಮದ್ದು ಅಮೃತ ಬಳ್ಳಿ ಅಂತ ಸಿಗುತ್ತೆ. ಅಮೃತ ಬಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ರಾತ್ರಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಬಿಡಿ. ಆ ಜಜ್ಜಿದ ಅಮೃತ ಬಳ್ಳಿ ತನ್ನ ಎಲ್ಲ ಸತ್ವಗಳನ್ನು ಬಿಟ್ಬಿಡುತ್ತೆ ನೀರಿಗೆ. ನೀರನ್ನ ಬೆಳಗ್ಗೆ ಚೆನ್ನಾಗಿ ಕುದಿಸ್ಬಿಟ್ಟು 1 ಲೋಟ ನೀರನ್ನು 1/4 ಲೋಟಕ್ಕೆ ತನ್ನಿ. 1/4 ಲೋಟಕ್ಕೆ ಬಂದಮೇಲೆ
ಒಂದು ತುಂಡು ಅಥವಾ ಒಂದೆರಡು ತುಂಡು ಕಲ್ಲು ಸಕ್ಕರೆ ಹಾಕ್ಬಿಟ್ಟು, ಯಾಕೆಂದರೆ ಅಮೃತ ಬಳ್ಳಿ ಹಂಗೆ ಕುಡಿಯೋಕ್ಕಾಗಲ್ಲ, ಕಹಿ ಆಗುತ್ತೆ. ಕಲ್ಲು ಸಕ್ಕರೆ ಹಾಕಬೇಕು, ಶುಕ್ರ ಅದು ಕಲ್ಲು ಸಕ್ಕರೆ. ಅಮೃತ ಬಳ್ಳಿ ಸೂರ್ಯ ಮತ್ತು ಕುಜ ಇರೋ ಒಂದು ಅಂಶ ಅದು, ಸೂರ್ಯ ಮತ್ತು ಮಂಗಳಗರ ಇದು. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ದಿನ ಬೆಳಗ್ಗೆ ಸಂಜೆ ಆ ಕಷಾಯನ ಕೊಡ್ತಾ ಬಂದರೆ ರಕ್ತಪಿತ್ತ ಜ್ವರ ಹೊರಟೋಗುತ್ತೆ. ಇದನ್ನೇ ಈಗ ಆಯುರ್ವೇದದವರು ಮೆಡಿಸಿನ್ಸ್ ಮಾಡಿ ಬಾಟಲ್ ಹಾಕಿ ಅದನ್ನು ಅಂಗಡಿಯಲ್ಲಿ ಮಾರ್ತಾರೆ. ಅದು ನೀವೇ ಮನೆಯಲ್ಲಿ ಫ್ರೆಶ್ ಆಗಿ 3 ದಿನ ಮಾಡಿ ಕುಡ್ದ ಅಂದರೆ ನಾನು ಹೇಳಿದಂತೆ ಎಲ್ಲ ರಕ್ತಪಿತ್ತ ಜ್ವರ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಪಿತ್ತ ಜ್ವರಕ್ಕೆ ಏನು ಮಾಡಬೇಕು ನೆನೆ ಹೇಳಿದೆ. ಇದು ರಕ್ತಪಿತ್ತ ಜ್ವರ ಬಂದಾಗ ಅರ್ಥ ಮಾಡ್ಕೊಳ್ಳಿ, ಪಿತ್ತ ಜ್ವರ ಬೇರೆ, ರಕ್ತಪಿತ್ತ ಜ್ವರ ಎಲ್ಲ ಒಂದೇ. ಇದು ರಕ್ತ ಮಾತ್ರ ಎಷ್ಟು ಬಾಯಿಂದ ಉಗುಳ್ತೀವಿ, ಮತ್ತು ರಕ್ತ ಮೂಗಿಂದ ಬರುತ್ತೆ, ಬಾಯಿಂದ ಬರುತ್ತೆ. ಕೆಲವು ಟೈಮ್ ಮಲಮೂತ್ರದಲ್ಲೂ ರಕ್ತ ಬರೋ ಸಾಧ್ಯತೆ ಉಂಟು ಅತಿ ಆಗಿಬಿಟ್ರೆ. ಆದ್ದರಿಂದ ಅವಾಗ ಇವ್ರು ಯಾರೋ ಏನೋ ಆಗಿದೆ ಅಂಥೇಳಿ ಕೊನೆಗೆ ಅದನ್ನು ವಿಪರೀತಕ್ಕೆ ತೊಗೊಂಡೋಗಿ ರೂಟ್ ಕಾಸೇ ಕಂಡುಹಿಡಿಯೋಕ್ಕಾಗೋದಿಲ್ಲ. ಈಗಿನ ಕಾಲದಲ್ಲಿ ಸಡನ್ನಾಗಿ ನಾವು ಏನು ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ಮೂಲಕ್ಕೆ ಕೊಡೋಲ್ಲ, ರೂಟ್ಗೆ ಕೊಡ್ತಾ ಇಲ್ಲ. ಹಿಂದೆ ಆಯುರ್ವೇದದಲ್ಲಿ ಅದಕ್ಕಿತ್ತು ಅದು ಬೆಲೆ. ಆದ್ದರಿಂದ ಯಾರು ಈ ಥರ ರೋಗದಲ್ಲಿ ನರಳ್ತಾರೋ ಅವರಿಗೆ ಇದೊಂದು ನನ್ನ ಕಡೆಯಿಂದ ಒಂದು ಪರಿಹಾರ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳಷ್ಟು ಜನ ಪತ್ರಗಳು ಫೋನ್ ಮಾಡ್ತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನೀವೇ ನಾನು ತೋರಿಸೋ ವೆಬ್ಸೈಟಿಗೆ ಲಾಗಿನ್ ಆಗಿ www.lakshmisrinivas.in ಅಂತ, ಈ lakshmisrinivas.in ಅಂತ ವೆಬ್ಸೈಟ್ ಲಾಗಿನ್ ಆದರೆ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು, ಮಾಡಿಕೊಂಡು ನಮ್ಮನ್ನು ಭೇಟಿ ಮಾಡ್ಬೋದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಜಾತಕ ಇದೆ, ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ನಾವು ಬೇರೆ ಥರ ನೋಡ್ತೀವಿ. ಆಮೇಲೆ ಈಗ ಕೆಲವಿಗೆ ಏಡ್ಸು, ಕ್ಯಾನ್ಸರು, ಪಿಟ್ಸು, ಈಗ ಸೋರಿಯಾಸಿಸು, ಬೇರೆ ಬೇರೆ ತುಂಬ ವರ್ಷಗಳಿಂದ ನಡೀತಿರೋ ಕಾಯಿಲೆಗಳಿದೆಯಲ್ಲ, ಆ ಥರದ್ದು ಏನಾದ್ರು ಕಾಯಿಲೆಗಳಿತ್ತು ಅಂದರೆ ನೀವು ಡಾಕ್ಟರ್ ಹತ್ರ ತೋರಿಸಿರ್ತೀರಿ. ಅದರದ್ದು ಮೆಡಿಕಲ್ ರಿಪೋರ್ಟ್ಸ್ ಏನಿದೆಯೋ ಅದನ್ನ ಜೊತೆ ತೊಗೊಂಡು ಬಂದರೆ ನಾವು ಅದೆಲ್ಲ ನೋಡಿಬಿಟ್ಟು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೇನು ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಮತ್ತೊಂದು ವಿಶೇಷವಾದಂಥ ಜ್ವರದ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.